ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಸುಪಾರಿ ಪಡೆದಿದ್ದ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ನರಸಿಂಹ, ಮುರುಗೇಶ, ಸುದರ್ಶನ್, ಅವಿನಾಶ್ ಬಂಧಿತರು. 4 ಸುಪಾರಿ ಕಿಲ್ಲರ್ಸ್ ಕೋಲಾರ ಮೂಲದವರಾಗಿದ್ದು, ಓರ್ವ ತಲೆಮರೆಸಿಕೊಂಡಿದ್ದು ಆತನಿಗೆ ಶೋಧ ನಡೆಸಲಾಗುತ್ತಿದೆ. ಈ ನಡುವೆ ಇಂದು ಶಾಸಕ ಭೈರತಿ ಬಸವರಾಜ್ ಮತ್ತೆ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಇಂದು ವಿಚಾರಣೆಗೆ ಬರುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಇನ್ನು ಬಿಕ್ಲು ಶಿವ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ಕಿರಣ್ನನ್ನ ಭಾರತೀನಗರ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ಬಳಿಕ 29ನೇ ACMM ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸಿದ್ರು. ಆರೋಪಿ ಕಿರಣ್ ಪರ ವಕೀಲರು ಪೊಲೀಸರ ಮೇಲೆ ಆರೋಪವನ್ನ ಮಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾಡಿರುವಂತಹ ಮೆಡಿಕಲ್ ಟೆಸ್ಟ್ ಬಗ್ಗೆ ನನಗೆ ಅನುಮಾನ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಮೆಡಿಕಲ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಗಾಯ ಇಲ್ಲ ಅಂತ ಬರೆದಿದ್ದಾರೆ. ಆದ್ರೆ ಹೊಡೆದಿರೋದಕ್ಕೆ ಕಾಲಿನಲ್ಲಿ ಒಳ ಗಾಯಗಳಾಗಿದೆ. ನಮಗೆ ವೈದ್ಯಕೀಯ ರಿಪೋರ್ಟ್ ಜೆರಾಕ್ಸ್ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ ಅಂತ ವಾದಿಸಿದ್ರು. ಇದಕ್ಕೆ ಉತ್ತರಿಸಿದಂತಹ ಜಡ್ಜ್ ಗಿರೀಶ್ ಚಟ್ನಿ ಬುಧವಾರ ಸಂಜೆಯೊಳಗೆ ಕಿರಣ್ ಮೆಡಿಕಲ್ ರಿಪೋರ್ಟ್ ಅನ್ನು ಸಲ್ಲಿಸಬೇಕು ಅಂತ ಆದೇಶಿಸಿದ್ದಾರೆ. ರಾಮನಗರದ ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆರೋಪದ ಪ್ರಕರಣದಲ್ಲಿ ಎಸ್ಐಟಿ ರಚನೆ ಆದೇಶವನ್ನು ವಜಾ ಮಾಡುವಂತೆ ಕೋರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಎಸ್ಐಟಿ ತನಿಖೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ನಮ್ಮ ಪ್ರಕಾರ ಇದು ಅಧಿಸೂಚನೆಯಲ್ಲ. ಸಂವಿಧಾನದ 162ನೇ ವಿಧಿ ಅಡಿಯಲ್ಲಿ ಸರ್ಕಾರ ಏನು ಬೇಕಾದರೂ ಮಾಡಲು ತನ್ನ ಆದೇಶ ಹಕ್ಕು ಚಲಾಯಿಸಬಹುದು. ಆದರೆ ಕಾನೂನು ಜಾರಿಯಲ್ಲಿ ಇದ್ದರೆ ಅದನ್ನು ಪಾಲಿಸಬೇಕು ಅಂತ ಕುಮಾರಸ್ವಾಮಿ ಪರ ವಕೀಲರು ವಾದಿಸಿದ್ರು. ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಅನುದಾನ ವಾರ್ ಜೋರಾಗಿದೆ. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನ ನೀಡಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೆ 25 ಕೋಟಿ ಅನುದಾನವನ್ನ ನೀಡಲಾಗಿದೆ. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ, ಬಿಜೆಪಿಯವರು ನಮಗೆ ನೀಡಿದ್ದಕ್ಕಿಂತ ಹೆಚ್ಚಾಗಿಯೇ ನಾವು ಅನುದಾನವನ್ನ ಅವರಿಗೆ ನೀಡಿದ್ದೇವೆ. ಬಿಜೆಪಿಯವರು ಕೇವಲ 5 ಕೋಟಿ ಅನುದಾನ ಅಷ್ಟೇ ಕೊಟ್ಟಿದ್ರು, ನಾವು 25 ಕೋಟಿ ಕೊಡ್ತಿದ್ದೇವೆ ಅಂದ್ರು. ವಿಜಯಪುರದಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಸಾಮಾಜಿಕ ಸಮಾನತೆಗಾಗಿ ಜನಾಂದೋಲನ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಭಾಗಿಯಾಗಲು ಸಚಿವ ಸತೀಶ್ ಜಾರಕಿಹೊಳಿ ಆಗಮಿಸಿದ್ರು. ಈ ವೇಳೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಘೋಷಣೆ ಮುಗಿಲು ಮುಟ್ಟಿತ್ತು. ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ಗೆಸ್ಟ್ ಹೌಸ್ನಲ್ಲಿದ್ದ ವೇಳೆ ಅಲ್ಲಿ ಕಾರ್ಯಕರ್ತರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ರು. ಈ ವೇಳೆ ಕಾರ್ಯಕರ್ತರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಘೋಷಣೆಯನ್ನ ಕೂಗಿದ್ರು. ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಗುಡುಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ನಾವು ಏನ್ ಮಾಡಿದ್ರೂ ಕೂಡ ಮಾತನಾಡ್ತಾರೆ. ಮೋದಿಯವರ ಟರ್ಮ್ ಮುಗಿಯುವವರೆಗೂ ಕೂಡ ಯಾರು ಮಾತನಾಡೋ ಹಾಗಿಲ್ಲ. ಇಡಿ ಬಗ್ಗೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಹೇಳ್ತಾ ಇದೆ. ರಾಜಕೀಯಕ್ಕಾಗಿ ಇಡಿಯನ್ನ ಬಳಸ್ತಿದ್ದಾರೆ ಅಂತ. ದೇಶದಲ್ಲಿ ಕಷ್ಟಗಳೇ ಇಲ್ಲ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ ಅಂತ ಲಾಡ್ ಕಿಡಿಕಾರಿದ್ದಾರೆ. ಇನ್ನು ಇಡಿಗೆ ಸುಪ್ರೀಂ ಕೋರ್ಟ್ ತರಾಟೆ ವಿಚಾರಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಮೊದಲೇನೂ ಅಲ್ಲ, ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಮತ್ತು ಸಿಬಿಐಗೆ ತೀಕ್ಷ್ಣವಾಗಿ ತಿವಿದಿದೆ ಎಂದಿದ್ದಾರೆ. ಇನ್ನು ಸಚಿವ ಎಚ್.ಸಿ. ಮಹದೇವಪ್ಪ ಮಾತನಾಡಿದ್ದು, ಚುನಾಯಿತ ಬಿಜೆಪಿ ಸರ್ಕಾರ ರಾಜಕೀಯ ದಾಳ ಮತ್ತು ಕೈಗೊಂಬೆಯಾಗಿ ಬಳಸಿಕೊಳ್ತಾ ಇದೆ. ಕಾರಣವೇ ಇಲ್ಲದ ವಿಚಾರಗಳಿಗೆ ರಾಜಕೀಯ ಎದುರಾಳಿಗಳನ್ನ ಎದುರಿಸಲು ಸಂವಿಧಾನಿಕ ಸಂಸ್ಥೆಯನ್ನ ಬಳಸಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಅವರ ಇಮೇಜ್ ಹಾಳು ಮಾಡುವ ಕೆಲಸವನ್ನ ಮಾಡಿದ್ರು. ಸಂಸ್ಥೆಗಳು ಹೇಗೆ ರಾಜಕೀಯ ಕೈಗೊಂಬೆಯಾಗಿದೆ ಅನ್ನೋದಕ್ಕೆ ಇದು ಉದಾಹರಣೆಯಾಗಿದೆ ಅಂತ ಕಿಡಿಕಾರಿದ್ರು.